ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಏನಪ್ಪ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತಂದರೆ, ಸೊ ಇನ್ನೇನು VAO ಎಕ್ಸಾಮ್ ಹತ್ತಿರ ಬರ್ತಾ ಇದೆ. ಸೊ VAO ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಕರ್ನಾಟಕ ರೆವಿನ್ಯೂ ಡಿಪಾರ್ಟ್ಮೆಂಟ್, ಆ ಒಂದು ಡಿಪಾರ್ಟ್ಮೆಂಟಲ್ಲಿ ಯಾವೆಲ್ಲ ಈ ಒಂದು ಟರ್ಮ್ಸ್ ಆಗಿರ್ಬೋದು, ಆಯಿತಾ, ಪ್ರಮುಖ ಪದಗಳು, ಸೊ ಆ ಒಂದು ಅರ್ಥ ಏನು, ಆ ವಿವರಣೆಯನ್ನು ನಾವು ನೋಡ್ತಾ ಹೋಗೋಣ. ಓಕೆನಾ. ಸೊ ಕನ್ನಡ ಕಂದಾಯ ಇಲಾಖೆಯಲ್ಲಿ ಅಂದರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಬಳಕೆಯಾಗುವ ಪ್ರಮುಖ ಪದಗಳು ಮತ್ತು ಅವುಗಳ ವಿವರಣೆಯನ್ನು ಒಳಗೊಂಡು ಸಮಗ್ರ ಅಧ್ಯಾಯ ಇಲ್ಲಿದೆ. ಈಗ ನೋಡ್ತಾ ಹೋಗೋಣ. ಕರ್ನಾಟಕ ಕಂದಾಯ ಪದಕೋಶ. ಸೊ ರೆವಿನ್ಯೂ ಟರ್ಮ್ಸ್. ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಹಾಗೂ ಇಲಾಖೆಯ ನಡವಳಿಕೆಯಲ್ಲಿ ನಿರಂತರವಾಗಿ ಬಳಸಲಾಗುವ ಪ್ರಮುಖ ಕಂದಾಯ ಶಬ್ದಗಳ ವರ್ಗೀಕರಣ ಮತ್ತು ಅವುಗಳ ವಿವರಣೆ. ಇದು ತುಂಬಾ ಹೆಲ್ಪ್ಫುಲ್ ವಿಡಿಯೋ ಆಗುತ್ತೆ ಸ್ನೇಹಿತರೆ, ದಯವಿಟ್ಟು ಕೊನೆ ತನಕ ಸ್ಕಿಪ್ ಮಾಡ್ದಂಗೆ ನೋಡಿ. ಸೊ ಮೊದಲಿಗೆ ಭೂ ದಾಖಲೆಗಳು ಮತ್ತು ನಕ್ಷೆಗಳು, ಲ್ಯಾಂಡ್ ರೆಕಾರ್ಡ್ಸ್ ಮತ್ತು ಮ್ಯಾಪ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಸೊ RTC ಅಂತ ಕರಿತೀವಿ ಅಥವಾ ಪಹಣಿ, ರೆಕಾರ್ಡ್ ಆಫ್ ರೈಟ್ಸ್, ಟೆನೆನ್ಸಿ ಆ್ಯಂಡ್ ಕ್ರಾಪ್ ಇನ್ಸ್ಪೆಕ್ಷನ್, RTC ಅಂತ ಕರಿತೀವಿ. ಜಮೀನಿನ ಮಾಲೀಕತ್ವ, ಸರ್ವೆ ನಂಬರ್, ವಿಸ್ತೀರ್ಣ, ಬೆಳೆಯ ವಿವರ ಮತ್ತು ಸಾಲದ ಬೋಜಗಳ ಸಂಪೂರ್ಣ ಮಾಹಿತಿ ನೀಡುವ ಮೂಲಭೂತ ದಾಖಲೆ, ಇದು RTC ಆಗಿರುತ್ತೆ. ಸೊ ನೆಕ್ಸ್ಟು ಆಕಾರ ಬಂದು ಸರ್ವೆ ಇಲಾಖೆಯು ಸಿದ್ಧಪಡಿಸುವ ರಿಜಿಸ್ಟರ್. ಇದರಲ್ಲಿ ಜಮೀನಿನ ಮೂಲ ವಿಸ್ತೀರ್ಣ, ಖರಾಬು ಅಂದರೆ ಪೋಟ ಖರಾಬು ಭೂಮಿ ಮತ್ತು ನಿಗದಿತ ಕಂದಾಯದ ವಿವರಗಳಿರುತ್ತವೆ. ಯಾವುದರಲ್ಲಿ? ಆಕಾರ ಬಂದು. ಸೊ ನೆಕ್ಸ್ಟು ಟಿಪ್ಪಣಿ. ಸರ್ವೇಯರ್ಗಳು ಸ್ಥಳದಲ್ಲಿ ಅಳೆದು ತಯಾರಿಸುವ ಜಮೀನಿನ ಮೂಲ ರೇಖಾಚಿತ್ರ ಅಥವಾ ಅಳತೆ ನಕ್ಷೆ ಅಂತ ಕರಿತೀವಿ. ಸೊ ಅದಕ್ಕೆ ಟಿಪ್ಪಣಿ ಅಂತ ಕರೀತಾರೆ. ಓಕೆನಾ. ಸೊ ನೆಕ್ಸ್ಟು ಅಟ್ಲಾಸ್. ಒಂದು ನಿರ್ದಿಷ್ಟ ಸರ್ವೆ ನಂಬರ್ನ ಉಪವಿಭಾಗಗಳನ್ನು ಹಿಸ್ಸಾ ಅಂತ ಕರಿತೀವಿ, ಹಂಚಿಕೆ ಮಾಡಿ ತಯಾರಿಸುವ ನಕ್ಷೆ, ಅದನ್ನು ಅಟ್ಲಾಸ್ ಅಂತ ಕರಿತೀವಿ. ಸೊ ನೆಕ್ಸ್ಟು ಮ್ಯೂಟೇಷನ್, ವಾರಸ ಅಥವಾ ಖಾತೆ ಬದಲಾವಣೆ. ಸೊ ಮ್ಯೂಟೇಷನ್ ಅಂತ ಕರಿತೀವಿ. ಜಮೀನಿನ ಹಕ್ಕುಗಳು, ಸೊ ಖರೀದಿ ವಿಭಾಗ ಅಥವಾ ಉತ್ತರಾಧಿಕಾರದ ಮೂಲಕ ಬದಲಾದಾಗ ಈ ಬದಲಾವಣೆಯನ್ನು ಪಹಣಿಯಲ್ಲಿ ನೋಂದಾಯಿಸುವ ಪ್ರಕ್ರಿಯೆ. ಓಕೆನಾ. ಸೊ ಅದಕ್ಕೆ ಮ್ಯೂಟೇಷನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ನೋಡೋಣ, ಭೂಮಿ ಮತ್ತು ಸರ್ವೆ ವರ್ಗೀಕರಣ, ಲ್ಯಾಂಡ್ ಆ್ಯಂಡ್ ಸರ್ವೆ ಕ್ಲಾಸಿಫಿಕೇಷನ್. ಇದರಲ್ಲಿ ಕೆಲವೊಂದು ಟರ್ಮ್ಸ್ ಬರ್ತವೆ. ಯಾವುದ್ಯಾವುದು? ಪೋಡು ಅಥವಾ ಹಿಸ್ಸಾ ಅಂತ ಕರಿತೀವಿ. ಒಂದೇ ಸರ್ವೆ ನಂಬರ್ ಹೊಂದಿರುವ ಮೂಲ ಜಮೀನನ್ನು ಬೇರೆ ಬೇರೆ ಮಾಲೀಕರಿಗೆ ಪ್ರತ್ಯೇಕ ಸರ್ವೆ ನಂಬರ್ಗಳಾಗಿ, ಉದಾಹರಣೆ 10/1, 10/2 ಈ ರೀತಿ ವಿಭಾಗಿಸುವುದಕ್ಕೆ ನಾವು ಪೋಡು ಅಂತ ಕರಿತೀವಿ. ಸೊ ನೆಕ್ಸ್ಟ್ ಖರಾಬು ಅಥವಾ ಪೋಟ ಖರಾಬು, ಖರಾಬ್ ಲ್ಯಾಂಡ್ ಅಂತ ಕರಿತೀವಿ. ವ್ಯವಸಾಯಕ್ಕೆ ಯೋಗ್ಯವಲ್ಲದ ಅಥವಾ ಸಾರ್ವಜನಿಕ ಉದ್ದೇಶಕ್ಕೆ ಕಾಯ್ದಿರಿಸಿದ ಭೂಮಿ. ಅದರಲ್ಲಿ ಎ ಖರಾಬು, ಬಿ ಖರಾಬು ಅಂತ ಬರುತ್ತೆ. ಸೊ ಎ ಖರಾಬು ಅಂದರೆ ರೈತನ ಒಡೆತನದಲ್ಲಿದ್ದು ಸಾಗುವಳಿ ಮಾಡಲು ಸಾಧ್ಯವಿಲ್ಲದ ಬಂಡೆ, ಹಳ್ಳ ಇತ್ಯಾದಿ. ಸೊ ಬಿ ಖರಾಬು ಅಂದರೆ ಸರ್ಕಾರಕ್ಕೆ ಸೇರಿದ ಭೂಮಿ, ಕಾಲ್ದಾರಿ, ಸ್ಮಶಾನ, ರಾಜಕಾಲುವೆ ಇತ್ಯಾದಿ, ಇವು ಬಿ ಖರಾಬು. ಸೊ ನೆಕ್ಸ್ಟು ಗೋಮಾಳ ಅಂತ ಕರಿತೀವಿ, ಗೋಮಾಳ ಲ್ಯಾಂಡ್ ಅಂತ. ಗ್ರಾಮದ ಜಾನುವಾರುಗಳ ಮೇವಿಗಾಗಿ ಕಾಯ್ದಿರಿಸಲಾದ ಸರ್ಕಾರಿ ಭೂಮಿ. ಓಕೆ. ಸೊ ನೆಕ್ಸ್ಟ್ ನೋಡೋಣ, ಬಂಜರು ಭೂಮಿ, ಬ್ಯಾರನ್ ಲ್ಯಾಂಡ್ ಅಂತ. ಸಾಗುವಳಿ ಮಾಡದೆ ಖಾಲಿ ಬಿದ್ದಿರುವ ಭೂಮಿ, ಅದಕ್ಕೆ ಬಂಜರು ಭೂಮಿ ಅಂತ ಕರೀತಾರೆ. ಸೊ ನೆಕ್ಸ್ಟ್ ನೋಡೋಣ, ಹಕ್ಕು ಮತ್ತು ಆಡಳಿತ ಪ್ರಕ್ರಿಯೆಗಳು, ರೈಟ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಟರ್ಮ್ಸ್. ಖಾತೆ ಅಂತ ಕರಿತೀವಿ. ಸ್ಥಳೀಯಾಡಳಿತ ಅಂದರೆ ಗ್ರಾಮ ಪಂಚಾಯಿತಿ ಅಥವಾ ನಗರಸಭೆ ಅಥವಾ ಕಂದಾಯ ಇಲಾಖೆಯ ದಾಖಲೆಯಲ್ಲಿ ಆಸ್ತಿಯ ಮಾಲೀಕನ ಹೆಸರಿನಲ್ಲಿರುವ ಖಾತೆ ವಿವರ. ಕ್ರಯಪತ್ರ, ಸೇಲ್ ಡೀಡ್, ಜಮೀನನ್ನು ಒಬ್ಬರಿಂದ ಇನ್ನೊಬ್ಬರಿಗೆ ಮಾರಾಟ ಮಾಡಿದಾಗ ಬರೆದುಕೊಡುವ ಕಾನೂನುಬದ್ಧ ನೋಂದಾಯಿತ ಪತ್ರ, ಅದಕ್ಕೆ ಕ್ರಯಪತ್ರ ಅಂತ ಕರಿತೀವಿ. ಸೊ ನೆಕ್ಸ್ಟು ಕ್ರಯ, ಎನ್ಕ್ರೋಚ್ಮೆಂಟ್ ಅಥವಾ ಆಕ್ರಮಣ, ಸರ್ಕಾರಿ ಅಥವಾ ಇತರರ ಭೂಮಿಯನ್ನು ಅಕ್ರಮವಾಗಿ ವಶಪಡಿಸಿಕೊಳ್ಳುವುದು, ಅದಕ್ಕೆ ಎನ್ಕ್ರೋಚ್ಮೆಂಟ್ ಅಂತ ಕರಿತೀವಿ.
ಸೊ ನೆಕ್ಸ್ಟು ಪೌತಿ ಖಾತೆ. ಭೂ ಮಾಲೀಕ ಮರಣ ಹೊಂದಿದ ನಂತರ ಅವರ ವಾರಸುದಾರರ ಹೆಸರಿಗೆ ಖಾತೆಯನ್ನು ಬದಲಾಯಿಸುವುದು, ಅದನ್ನು ಪೌತಿ ಖಾತೆ ಅಂತ ಕರಿತೀವಿ. ಸೊ ನೆಕ್ಸ್ಟು ಪಹಣಿ ತಿದ್ದುಪಡಿ, RTC ಕರೆಕ್ಷನ್. ಪಹಣಿಯಲ್ಲಿನ ಹೆಸರು, ವಿಸ್ತೀರ್ಣ ಅಥವಾ ಇತರ ವಿವರಗಳ ತಪ್ಪನ್ನು ಕಂದಾಯ ನ್ಯಾಯಾಲಯದ ಮೂಲಕ ಸರಿಪಡಿಸುವ ಪ್ರಕ್ರಿಯೆ, ಅದಕ್ಕೆ ಪಹಣಿ ತಿದ್ದುಪಡಿ, RTC ಕರೆಕ್ಷನ್ ಅಂತ ಕರಿತೀವಿ. ಈಗ ಮುಂದೆ ನೋಡೋಣ ಕಂದಾಯ ಅಧಿಕಾರಿಗಳು, ರೆವಿನ್ಯೂ ಅಫಿಷಿಯಲ್ಸ್. ಸೊ ಯಾರ್ಯಾರು ಬರ್ತಾರೆ ಅಂತ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಹುದ್ದೆ, ಎರಡನೇದಾಗಿ ಪಾತ್ರ ಮತ್ತು ಅವರ ಜವಾಬ್ದಾರಿ. ಮೊದಲಿಗೆ ಗ್ರಾಮ ಆಡಳಿತಾಧಿಕಾರಿ, ಸೊ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್. ಗ್ರಾಮ ಮಟ್ಟದ ಪ್ರಥಮ ಕಂದಾಯ ಅಧಿಕಾರಿ, ಪಹಣಿ ಮತ್ತು ಬೆಳೆ ವಿವರ ದಾಖಲಿಸುವವರು. ಓಕೆನಾ, ಇವರು VAO. ಸೊ ನೆಕ್ಸ್ಟು ರಾಜಸ್ವ ನಿರೀಕ್ಷಕರು, ರೆವಿನ್ಯೂ ಇನ್ಸ್ಪೆಕ್ಟರ್, RI ಅಂತ ಕರಿತೀವಿ. ಹೋಬಳಿ ಮಟ್ಟದ ಕಂದಾಯ ಉಸ್ತುವಾರಿ ಮತ್ತು ತನಿಖಾಧಿಕಾರಿ. ಓಕೆ, ಇವರು ಹೋಬಳಿ ಮಟ್ಟದಲ್ಲಿ ಇರ್ತಾರೆ. ಸೊ ನೆಕ್ಸ್ಟು ತಹಸೀಲ್ದಾರ್, ತಾಲೂಕು ಮಟ್ಟದ ಮುಖ್ಯ ಕಂದಾಯ ಅಧಿಕಾರಿ ಮತ್ತು ತಾಲೂಕು ದಂಡಾಧಿಕಾರಿ. ಓಕೆನಾ. ಸೊ ನೆಕ್ಸ್ಟು ಅಸಿಸ್ಟೆಂಟ್ ಕಮಿಷನರ್, AC, ಉಪವಿಭಾಗಾಧಿಕಾರಿ. ಉಪವಿಭಾಗ ಅಥವಾ ಸಬ್ ಡಿವಿಷನ್ ಮಟ್ಟದ ಕಂದಾಯ ನ್ಯಾಯಾಲಯ ಮತ್ತು ಆಡಳಿತದ ಮುಖ್ಯಸ್ಥರು. ಓಕೆ, ನೆಕ್ಸ್ಟ್ ನೋಡೋಣ ಜಿಲ್ಲಾಧಿಕಾರಿ, ಡೆಪ್ಯೂಟಿ ಕಮಿಷನರ್, ಸೊ DC, ಸಮಗ್ರ ಜಿಲ್ಲೆಯ ಕಂದಾಯ ಆಡಳಿತ ಮತ್ತು ಕಾನೂನು ಸುವ್ಯವಸ್ಥೆಯ ಮುಖ್ಯಸ್ಥರು. ಓಕೆನಾ. ಸೊ ಗೈಸ್, ಇಷ್ಟ ಇತ್ತು ಇವತ್ತಿನೊಂದು ವಿಡಿಯೋದಲ್ಲಿ ನಾವು ಏನೆಲ್ಲ ತಿಳ್ಕೊಂಡ್ವಿ. ಸೊ ಕೆಲವೊಂದು ಕಂದಾಯ ಪದಕೋಶಗಳನ್ನು ತಿಳ್ಕೊಂಡ್ವಿ, ಅಂದರೆ ರೆವಿನ್ಯೂ ಟರ್ಮ್ಸ್ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ. ಮತ್ತು ರೆವಿನ್ಯೂ ಅಧಿಕಾರಿಗಳ ಬಗ್ಗೆ ಮತ್ತು ಅವರವ್ರ ಏನೇನು ಕೆಲಸಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಓಕೆನಾ. ಇಷ್ಟ ಆಯಿತು ಇವತ್ತೊಂದು ವಿಡಿಯೋ. ಸೊ ವಿಡಿಯೋ ಇಷ್ಟ ಇದೆ ಅಂದ್ಕೋತೀನಿ. ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸ್ನೇಹಿತರೆ. ಸೊ ಎಲ್ರಿಗೂ ಧನ್ಯವಾದಗಳು.